ಆಹಾರದ ಮೂಲಕನೇ ನನಗೆ 425 ಇತ್ತು ಇಲ್ಲಿ ಏನು ಶುಗರ್ ಲೆವೆಲ್ಲು. ಅಲ್ಲಿ ಹೋದ್ಮೇಲೆ ಏನಾಯಿತು ಅಂತಂದರೆ ಅದು ಕಡಿಮೆ ಬಂದು ಒಂದು ಕಾನ್ಸ್ಟೆಂಟ್ ಇದಕ್ಕೆ ಬಂತು, 122 132ವರೆಗೂ ಬಂತು. ಆ ಆಹಾರದ ಬಗ್ಗೆ ಅವ್ರು ಭಾಳನೇ ಅಧ್ಯಯನ ಮಾಡಿದ್ದಾರೆ. ಅವ್ರ ಮೇಲೇ ಪ್ರಯೋಗ ಮಾಡ್ಕೊಂಡು ಅವ್ರು ಕಂಡುಕೊಂಡಿರುವಂಥ ಒಂದು ದೊಡ್ಡ ಇದಿದೆ. ಎಲ್ಲೋ ಇರಬೇಕದು, ಎಲ್ಲ ದೊಡ್ಡ ದೊಡ್ಡ ಜಿಂದಾಲ್ ಅಂತಾರೆ, ಇನ್ನೊಂದು ಅಂತಾರೆ, ಎಲ್ಲೆಲ್ಲೋ ಅಂತಾರೆ. ಒಳ್ಳೆಯ ಅನುಭವ ಆಯಿತು ನನಗೆ ಅಷ್ಟು ದಿನ. ಎಲ್ಲಕ್ಕಿಂತ ಹೆಚ್ಚಾಗಿ ಐಸೋಲೇಷನ್ ಅಂದರೆ ಬರೀ ಜನಜಂಗುಳಿಯಲ್ಲಿ ಬದುಕಿ ಒಂದಷ್ಟು ದಿನ ಕಾಲ ಜನರಿಲ್ದೇ ತಂಪಾಡಿಗೆ ನಾವು ಇರೋದಿದೆಯಲ್ಲ, ಅದು ನಮ್ಗೆ ಸೋಲಿಸ್ಕೊಡುತ್ತೆ ಅದು. ಇನ್ನು ಮಿಕ್ಕಂತೆ ಆಹಾರದ ಮೂಲಕ ಅವರು ಎಲ್ಲ ಈ ಏನು ನಮ್ಮ ಒಳಗಿರೋಂಥ ಟಾಕ್ಸಿಕ್ ಅಂತ ಕರಿತೀವಲ್ಲ, ಮಾಲಿನ್ಯಗೊಂಡಿದೆಯಲ್ಲ, ದೇಹದ ಮಾಲಿನ್ಯ ಇದೆಲ್ಲ, ಅದನ್ನೆಲ್ಲ ಅವರು ಶುದ್ಧ ಬಂದ ಒಂದು ವಾರದಲ್ಲೇ 2-3 kg ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ. ಆಮೇಲೆ ಶುಗರ್ ಲೆವೆಲ್ ಭಾಳ ಇದ್ದದ್ದು ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ. BP ಕಂಟ್ರೋಲ್ಗೆ ಬಂದಿರೋದು ಕೇಳಿದ್ದೀನಿ. ಎಲ್ಲಕ್ಕೂ ಕೂಡ ಆಹಾರದ ಮೂಲಕನೇ ಅವರ ಔಷಧಿ, ಆಹಾರನೇ ಔಷಧಿ ಅನ್ನೋದು ಅವ್ರ ಕಾನ್ಸೆಪ್ಟ್. ಬೇರೆ ಕಡೆಗಾದರೆ ಲಕ್ಷಗಳನ್ನು ತಿಂದುಬಿಡ್ತಾರೆ ಅವರು. ಇಲ್ಲ, ಆ ಥರ ಇಲ್ಲ. ರಾಜಶೇಖರ್ ಅವರು ಸ್ಥಾಪಿಸಿರುವಂಥ ಒಂದು ಆರೋಗ್ಯಧಾಮ ಅನ್ಬೋದು ಅದನ್ನು. ಆದಿಮ ಕಟ್ಟೋ ಕಾಲದಲ್ಲೇ ಅವರು ಕೂಡ ಅದನ್ನು ಆರಂಭ ಮಾಡಿದ್ರು. ಬಟ್ ಅವರು ಭಾಳ ದೊಡ್ಡ ಪ್ರಯತ್ನ ಅವ್ರದ್ದು. ಅಲ್ಲಿ ಆಹಾರದ ಮೂಲಕನೇ ನಮಗಿರೋವಂಥ ರೋಗಗಳನ್ನು ಹೆಂಗೆ ನಾವು ಕಡಿಮೆ ಮಾಡ್ಕೋಬೋದು, ಮತ್ತು ಏನು ಕಾಯಿಲೆಗಳು ಕರಿಬೋದು, ಅದು ನಿಜವಾದ ಕಾಯಿಲೆಗಳಲ್ಲ, ಅದು ಆಹಾರದ ಕೊರತೆಯಿಂದ ಬರುವಂಥವು. ಆ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಹೆಂಗೆ ತೊಗೋಬೇಕು ಏನು ಅನ್ನೋದನ್ನು ಪೂರ್ತಿ ಅವರು, ನಾನೊಂದು 7 ದಿನಗಳ ಕಾಲ ಇದ್ದೆ, 7-8 ದಿನಗಳ ಕಾಲ ಆಹಾರದ ಮೂಲಕನೇ ನನಗೆ 425 ಇತ್ತು ಇಲ್ಲಿ ಏನು ಶುಗರ್ ಲೆವೆಲ್ಲು. ಅಲ್ಲಿ ಹೋದ್ಮೇಲೆ ಏನಾಯಿತು ಅಂತಂದರೆ ಅದು ಕಡಿಮೆ ಬಂದು ಒಂದು ಕಾನ್ಸ್ಟೆಂಟ್ ಇದಕ್ಕೆ ಬಂತು, 122 132ವರೆಗೂ ಬಂತು. ಅದರ ಆಹಾರ ಪದ್ಧತಿ ತುಂಬ, ಆಹಾರದ ಬಗ್ಗೆ ಅವ್ರು ಭಾಳನೇ ಅಧ್ಯಯನ ಮಾಡಿದ್ದಾರೆ. ಅವ್ರ ಮೇಲೇ ಪ್ರಯೋಗ ಮಾಡ್ಕೊಂಡು ಅವ್ರು ಕಂಡುಕೊಂಡಿರುವಂಥ ಒಂದು ದೊಡ್ಡ ಇದಿದೆ. ಒಂದು ಖುಷಿ ಆಯ್ತು ನನಗೆ, ಯಾಕೆಂತಂದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ, ಅದು ಕೋಲಾರ ಡಿಸ್ಟ್ರಿಕ್ಟಲ್ಲಿ, ಅದು ನಮ್ಮ ಕೋಲಾರ ತಾಲೂಕಲ್ಲಿ, ಅದರಲ್ಲೂ ಎಲ್ಲೋ ಇರಬೇಕದು, ಎಲ್ಲ ದೊಡ್ಡ ದೊಡ್ಡ ಜಿಂದಾಲ್ ಅಂತಾರೆ, ಇನ್ನೊಂದು ಅಂತಾರೆ, ಎಲ್ಲೆಲ್ಲೋ ಅಂತಾರೆ. ಇಲ್ಲಿ ನಮ್ಮ ಹತ್ರನೇ ಈ ಥರದ್ದೊಂದು ಭಾಳ ದೊಡ್ಡ ಒಂದು ಇದಿದೆಯಲ್ಲ ಅಂತ, ಸಂಸ್ಥೆ ಇದೆಯಲ್ಲ ಅಂತ, ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಇನ್ನೂ ಅದು ಬೆಳೆಯುತ್ತೆ ಅದು. ಆಮೇಲಿಂದ ನಾನು ಅಲ್ಲಿ ತುಂಬ ಶ್ರದ್ಧೆಯಿಂದ ನೋಡ್ಕೊಳ್ಳೋಂಥ ಇವರಿದ್ದಾರೆ. ಒಳ್ಳೆಯ ಅನುಭವ ಆಯಿತು ನನಗೆ ಅಷ್ಟು ದಿನ. ಎಲ್ಲಕ್ಕಿಂತ ಹೆಚ್ಚಾಗಿ ಐಸೋಲೇಷನ್ ಅಂದರೆ ಬರೀ ಜನಜಂಗುಳಿಯಲ್ಲಿ ಬದುಕಿ ಒಂದಷ್ಟು ದಿನ ಕಾಲ ಜನರಿಲ್ದೇ ತಂಪಾಡಿಗೆ ನಾವು ಇರೋದಿದೆಯಲ್ಲ, ಅದು ನಮ್ಗೆ ಸೋಲಿಸ್ಕೊಡುತ್ತೆ ಅದು. ಇನ್ನು ಮಿಕ್ಕಂತೆ ಆಹಾರದ ಮೂಲಕ ಅವರು ಎಲ್ಲ ಈ ಏನು ನಮ್ಮ ಒಳಗಿರೋಂಥ ಟಾಕ್ಸಿಕ್ ಅಂತ ಕರಿತೀವಲ್ಲ, ಮಾಲಿನ್ಯಗೊಂಡಿದೆಯಲ್ಲ, ದೇಹದ ಮಾಲಿನ್ಯ ಇದೆಲ್ಲ, ಅದನ್ನೆಲ್ಲ ಅವರು ಶುದ್ಧಗೊಳಿಸ್ತಾರೆ ಅವರ ರೀತಿ. ತುಂಬ ಚೆನ್ನಾಗಿದೆ ಅಲ್ಲಿನ ವಾತಾವರಣ, ವಿಶಾಲವಾಗಿದೆ. ಆಮೇಲಿಂದ ನಿಸರ್ಗದತ್ತವಾಗಿಯೇ ಮರಗಿಡಗಳು ಬೆಳೆದಿದ್ದಾವಲ್ಲ ಅಲ್ಲಿ. ಹಕ್ಕಿಗಳು, ನಾನು ಬಹುಶಃ ಬೆಟ್ಟದ ಮೇಲೆ ತುಂಬ ಹಿಂದೆ ಕೇಳ್ತಿದ್ದೆ, ಒಂದು 20-25 ವರ್ಷಗಳ ಹಿಂದೆ ಅಷ್ಟೊಂದು ಹಕ್ಕಿಗಳಿದ್ವು. ಈಗಿಲ್ಲ, ಈಗ ಜನ ಜಾಸ್ತಿ ಆಗಿರೋದ್ರಿಂದ ಹಕ್ಕಿಗಳದೆಲ್ಲ ಕಡಿಮೆ ಆಗಿಬಿಟ್ಟು. ಆದರೆ ಅಲ್ಲಿ ಮಾತ್ರನೂ ಹಕ್ಕಿಗಳು ಮತ್ತು ಅದರಂಥ ಸಂತೋಷ ಇನ್ನೊಂದಿಲ್ಲ. ಬೆಳಗಿನ ಜಾವನ ಅಷ್ಟೊಂದು ಹಕ್ಕಿಗಳನ್ನ ಶಬ್ದ ಕೇಳ್ಬೋದು ನೀವು. ನಿಜವಾದಂಥ ಒಂದು ಹಕ್ಕಿಗಳ ಇಂಚರ ಹೆಂಗಿರುತ್ತೆ ಅನ್ನೋದನ್ನು ಅನುಭವಿಸ್ಬೋದು ಅಲ್ಲಿ. ಆಮೇಲೆ ಇದರಲ್ಲಿ ನೀವು ಎಷ್ಟು ದೂರ ಬೇಕಾದ್ರೂ ವಾಕ್ ಮಾಡ್ಬೋದು, ಆ ಥರ ಜಾಗ. ತುಂಬಾ ಒಂಥರ ಪ್ರಶಾಂತವಾಗಿರುವಂಥ ಒಂದು ಭಾವನೆ ಬರುತ್ತೆ ಅಲ್ಲಿದ್ದರೆ. ಅವರು ಆ ಥರ ಯಾವುದೇ ಔಷಧ ಕೊಡೋದಿಲ್ಲ, ಅವರು ಆ ಥರ ಟ್ರೀಟ್ಮೆಂಟು ಕೂಡ ಕೊಡೋಲ್ಲ. ಬರೀ ಶುಗರ್ ಲೆವೆಲ್ ಚೆಕ್ ಮಾಡ್ತಾರೆ, BP ಚೆಕ್ ಮಾಡ್ತಾರೆ ಹೆಂಗಿದೆ ಅಂತ ಬೆಳಗ್ಗೆ ಸಂಜೆ. ಅದರ ಮಧ್ಯೆ ಬರೀ ಇದರಿಂದನೇ ಅವ್ರು ಕೊಡ್ತಾರೆ. ಇನ್ನು ಆಹಾರನ ಕೊಡೋದರಿಂದಾಗಿ ಆಹಾರದ ಮೂಲಕನೇ ನಿಯಂತ್ರಣ ಆಗೋದು ಹೆಂಗೆ ರೋಗಗಳು ಅನ್ನೋದು ಅವರ ಇದು ಮೆಥಡಾಲಜಿ. ಫೈನಲಿ ಬ್ಯೂಟಿಫುಲ್, ಹೋಗ್ಬೋದು. ತುಂಬ ಅನೇಕರು ಬರ್ತಾರೆ, ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಅಲ್ಲಿ ಹೋಗ್ಬೋದು. ಹೋದ್ಮೇಲೆ ನಿಮಗೆ ಒಂದು ಏನು ಮುಖ್ಯವಾಗಿ ಭಾಳ ಸ್ಥೂಲಕಾಯ ಇದ್ದರೆ, ನಾನೇ ಕೇಳಿದ್ದೀನಿ, ಬಂದ ಒಂದು ವಾರದಲ್ಲೇ 2-3 kg ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ. ಆಮೇಲೆ ಶುಗರ್ ಲೆವೆಲ್ ಭಾಳ ಇದ್ದದ್ದು ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ. BP ಕಂಟ್ರೋಲ್ಗೆ ಬಂದಿರೋದು ಕೇಳಿದ್ದೀನಿ. ಆ ಥರ ಹಲವು ಕಾಯಿಲೆಗಳು, ಇದೊಂದೇ ಅಲ್ಲ, ಇನ್ನು ನೋವುಗಳಿಗೆ ಸಂಬಂಧಪಟ್ಟಂಗೂ ಕೂಡ ಎಲ್ಲಕ್ಕೂ ಕೂಡ ಆಹಾರದ ಮೂಲಕನೇ ಅವರ ಔಷಧಿ, ಆಹಾರನೇ ಔಷಧಿ ಅನ್ನೋದು ಅವ್ರ ಕಾನ್ಸೆಪ್ಟು, ಪರಿಕಲ್ಪನೆ ಚೆನ್ನಾಗಿದೆ. ಜನಸಾಮಾನ್ಯರು ಹೋಗ್ಬೋದು ಅಂತ. ಈಗ ಉಳಿದ ಪ್ರಕೃತಿ ಚಿಕಿತ್ಸೆ ಮತ್ತು ಪ್ರಕೃತಿ ಇದಕ್ಕೆಲ್ಲ ಹೋಲಿಕೆ ಮಾಡಿದರೆ ಇಲ್ಲ ಅಂತ ದೊಡ್ಡ ಇದಂತೇನಿಲ್ಲ. ಜನಸಾಮಾನ್ಯರು ಅಂತಂದರೆ ಸಾಮಾನ್ಯವಾಗಿ ಒಂದು 7,000 ರೂಪಾಯಿ 10,000 ರೂಪಾಯಲ್ಲಿ ಅವರು 7 ದಿನಕ್ಕೆ 10,000 ರೂಪಾಯಿ ಇರ್ಬೋದು ಅಂತ ಅನಿಸುತ್ತೆ. ಅದು ದೊಡ್ಡ ಹೊರೆ ಏನಲ್ಲ ಇನ್ ಕಂಪೇರ್ ಟು ಅದರ್ಸ್. ಬೇರೆ ಕಡೆಗಾದರೆ ಲಕ್ಷಗಳನ್ನು ತಿಂದುಬಿಡ್ತಾರೆ ಅವರು. ಇಲ್ಲ, ಆ ಥರ ಇಲ್ಲ. ರೀಸನಬಲ್ ಆಗಿದೆ ಹೇಳ್ಬೋದು, ರೀಸನಬಲ್ ಆಗಿದೆ.